Hi, this is a land surveyor previous year question ಇದು with diagram ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ question ಅಂದರೆ in the diagram at the right MATH is a rectangle. So MATH this is a rectangle. BG equal to 9 ಈ ವ್ಯಾಲ್ಯೂ ಕೊಟ್ಟಿದ್ದಾರೆ. BG 9 ಕೊಟ್ಟಿದ್ದಾರೆ. BG equal to 9. HM 12 ಕೊಟ್ಟಿದ್ದಾರೆ. This is a 12 and HT 30 ಕೊಟ್ಟಿದ್ದಾರೆ. And what is the area of the shaded region of the diagram? So ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ನಾವು ರೆಕ್ಟ್ಯಾಂಗಲ್ ಏರಿಯಾ ಕಂಡುಹಿಡಿದು ಅದು ಮೈನಸ್ ಟ್ರಯಾಂಗಲ್ ಏರಿಯಾನ ಮೈನಸ್ ಮಾಡಿದರೆ ನಮಗೆ ರಿಕ್ವೈರ್ಡ್ ಏರಿಯಾ ಬರ್ತದೆ. ಸೊ ಸ್ಟಾರ್ಟಿಂಗ್ ನಾವು ಫಸ್ಟ್ ರೆಕ್ಟ್ಯಾಂಗಲ್ ಏರಿಯಾ ಕಂಡುಹಿಡಬೇಕಂದ್ರೆ ಜಸ್ಟ್ ಲೆಂತ್ ಇಂಟು ಬ್ರೆಡ್ತ್ ಮಾಡಿದರೆ ರೆಕ್ಟ್ಯಾಂಗಲ್ ಏರಿಯಾ ಸಿಗ್ತೈತೆ. ಸೊ 12 into 30 that is 360. rectangle area 360. rectangle area 360. 12 into 30 equal to 360. and triangle ಇದು BG ಕೊಟ್ಟಿದ್ದಾರೆ 9 ಅಂತ. ಸೊ ನಮಗಿದು ಎಷ್ಟು ಇರ್ತದೆ, HT 30 ಇದ್ದರೆ ಇದು 13 ಇರ್ತದೆ. ಸೊ 30 into 9 ಹಾಫ್ ಇಂಟು ಟ್ರಯಾಂಗಲ್ ಏರಿಯಾ ಕಂಡಿಡಿದು ಹಾಫ್ ಇಂಟು ಬೇಸ್ ಇಂಟು ಹೈಟ್ ದಟ್ ಈಸ್ 30 into 9. ಸೊ 270 divided by 2. ಫರ್ದರ್ ಸಿಂಪ್ಲಿಫೈ ಮಾಡಿದರೆ 2 1s 2 1s 2 3s 2 5s 135. ರೆಕ್ಟ್ಯಾಂಗಲ್ದು 135 ಇದು 360. ಇದರಲ್ಲಿ ಮೈನಸ್ ಇದನ್ನು ಮಾಡಿದರೆ 360 ಮೈನಸ್ 135 ಮಾಡಿರಿ. ಸೊ ಆನ್ಸರ್ ಎಷ್ಟು ಬರ್ತದೆ ನೋಡಿ 5 2 2. So answer 225 square units. So this is the right answer. If you like this video, please subscribe my channel. Thank you.